ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಎಲ್ಲ ಚಾಪ್ಟರಿನ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳ ಜೊತೆಗೆ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಎಲ್ಲ ಪ್ರಶ್ನೆಗಳು 99% ಚಾನ್ಸಸ್ ಇರುತ್ತೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುವುದಕ್ಕೆ. ಆಯಿತಾ, ಬನ್ನಿ, ಇದು ಯಾವ ಪಾಠ ಅಂತ ಹೇಳಿದರೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಓದಲೇಬಾರ್ದು ಅಂತ ತಾವುಗಳು ಡಿಸೈಡ್ ಮಾಡಿದಿರಲ್ವ. ಆ ಪಾಠದಿಂದ ಈ ಪ್ರಶ್ನೆ ತಾವುಗಳು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು 10 ವರ್ಷದಿಂದ ಈ ಒಂದು ಪ್ರಶ್ನೆ ಫಿಕ್ಸ್ ಇದೆ. ಯಾಕಂದರೆ ಆ ಪಾಠದಲ್ಲಿ 2 ದೇಶಗಳ ಬಗ್ಗೆ ಡಿಸ್ಕಷನ್ ಇದೆ, ಒಂದು ಜಪಾನ್, ಇನ್ನೊಂದು ಬ್ರೆಜಿಲ್ ಅಂತ. ಹಾಗಿದ್ರೆ ಕ್ವಶನನ್ನು ನೋಡೋಣ. ಹೌ ಡಸ್ ಜಾರ್ಜ್ ಮೈಕ್ಸ್ ಡಿಸ್ಕ್ರೈಬ್ ಬೌವಿಂಗ್ ಟು ಅ ಕ್ವೆಂಟರ್ ಆ್ಯಂಡ್ ಇನ್ಫೆಕ್ಷಿಯಸ್ ಟ್ರೇಟ್ ಆಫ್ ಜಪಾನೀಸ್ ಪೀಪಲ್ ಅಂತ ಇದೆ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಗಿವ್ ಆ್ಯನ್ ಅಕೌಂಟ್ ಆಫ್ ದಿ ಜಪಾನೀಸ್ ಮ್ಯಾನಿಯಾ ಫಾರ್ ಬೌವಿಂಗ್ ಆ್ಯಸ್ ಡಿಸ್ಕ್ರೈಬ್ಡ್ ಬೈ ಜಾರ್ಜ್ ಮೈಕ್ಸ್. ಮ್ಯಾನಿಯಾ ಅಂತ ಹೇಳಿದರೆ ಕ್ರೇಜ್ ಅಂತ, ಹುಚ್ಚುತನ ಅಂತ. ಆಯಿತಾ, ಬನ್ನಿ, ಈ 2 ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರವನ್ನು ಪ್ರಿಪೇರ್ ಮಾಡಿದ್ದೇವೆ. ಈ ಉತ್ತರ ಬರೆದರೆ ನಿಮಗೆ ಔಟ್ ಆಫ್ 4ಕ್ಕೆ 4 ಅಂಕಗಳು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಿಗತ್ತೆ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು, ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 7 ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೇವೆ ಕೇವಲ 2 ದಿನಗಳಲ್ಲಿ. ಒಂದು 2 ಡಿಯರಿನ ಮೇಲೆ, ಒಂದು ವಾಟರು, ಹಾಗೂ ಯಾವುದ್ರಿ ಅದು ರೋಮಿಯೋ ಆ್ಯಂಡ್ ಜೂಲಿಯೆಟಿನ ಮೇಲೆ. ಆ ಎಲ್ಲ ವೀಡಿಯೋಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 100% ಕೂಡ ಹೆಲ್ಪ್ ಆಗುತ್ತೆ. ಆ ಪ್ರಶ್ನೆ ಹಾಗೂ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಈಗ ನಾವು ಒಂದೊಂದಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು? 4 ಅಂಕಗಳಿಗೆ ಮೊದಲು ಪೀಠಿಕೆ ಇರಬೇಕು. ಪೀಠಿಕೆ ಅಂತ ಹೇಳಿದರೆ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಏನು ಬರೀತೀರಾ? ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಆ ಟ್ರಾವೆಲರ್ಸ್ ಐ ಈಸ್ ಎ ಟ್ರಾವಲಾಗ್. ಇಟ್ ಟೆಲ್ಸ್ ಅಸ್ ಅ ಸ್ಟೋರಿ ಅಬೌಟ್ ದ ಪೀಪಲ್ ಆ್ಯಂಡ್ ದ ಕಲ್ಚರ್ ಆಫ್ ದ 2 ಕಂಟ್ರೀಸ್. ಈ ಒಂದು ಪಾಠದಲ್ಲಿ ನಾವು ಏನನ್ನು ಕಾಣ್ತೀವಿ ಅಂದರೆ, ಜಾರ್ಜ್ ಮೈಕ್ಸ್ ಅನ್ನುವವರು ಇಡೀ ದೇಶಗಳನ್ನು ಸುತ್ತಾಡಿಬಿಟ್ಟು 2 ದೇಶಗಳ ಬಗ್ಗೆ ಈ ಒಂದು ಪಾಠದಲ್ಲಿ ನಮಗೆ ತಿಳಿಸಿದ್ದಾರೆ. ಯಾವ ದೇಶಗಳು? ಅದು ಜಪಾನ್ ಹಾಗೂ ಬ್ರೆಜಿಲಿನ ಬಗ್ಗೆ. ಆ ದೇಶ ಹಾಗೂ ಅಲ್ಲಿನ ಜನರ ಹಾಗೂ ಅಲ್ಲಿನ ಕಲ್ಚರ್, ಸಂಸ್ಕೃತಿಯ ಬಗ್ಗೆ ಈ ಒಂದು ಪಾಠದಲ್ಲಿ ಮಾತನಾಡಿದ್ದಾರೆ. ಕ್ಲಿಯರ್? ಇಷ್ಟು ನೀವು ಇಂಟ್ರೊಡಕ್ಷನಲ್ಲಿ ಬರೆಯುವಂಥದ್ದಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಕೊಡುವುದು ಉದ್ದೇಶ ಅಲ್ಲ, ಅರ್ಥ ಮಾಡ್ಕೊಂಡು ಕಲಿತ್ರೆ ನಾಳೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಬೇಜಾರಾಗಬಾರ್ದು. ಜಪಾನ್ ಈಸ್ ಆ್ಯನ್ ಐಲ್ಯಾಂಡ್. ಏನಂತ ಬರೀಬೇಕು? ಮೊದಲಿಗೆ ಜಪಾನ್ ಒಂದು ದ್ವೀಪವಾಗಿದೆ ಅಂತ. ಆಯಿತಾ, ವಿಚ್ ಈಸ್ ಓವರ್ ಕ್ರೌಡೆಡ್. ಬಹಳ ಜನರಿದ್ದಾರೆ, ಬಹಳ ಕ್ರೌಡ್ ಇದೆ. ಬಟ್ ದ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ವೆಲ್ ಮ್ಯಾನರ್ಡ್. ಅಷ್ಟು ಓವರ್ ಕ್ರೌಡೆಡ್ ಇದ್ದರೂ ಆ ಒಂದು ದೇಶ, ಆಯಿತಾ, ವೆಲ್ ಮ್ಯಾನರ್ಡ್ ಇದೆ, ಅಂದರೆ ಡಿಸಿಪ್ಲಿನ್ ಬಹಳ ಇದೆ ಅಲ್ಲಿ ಅಂತ. ದೇ ರೆಸ್ಪೆಕ್ಟ್ ಪ್ರೈವೇಸಿ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಆ ಒಂದು ದೇಶದಲ್ಲಿ ಪ್ರೈವೇಸಿಯನ್ನು ಬಹಳ ರೆಸ್ಪೆಕ್ಟ್ ಮಾಡ್ತಾರೆ. ಪ್ರೈವೇಸಿ ಅಂದರೆ ಅರ್ಥ ಆಯ್ತಾ? ನನ್ನ ಗುಟ್ಟಾಗಿರುವಂಥ ವಿಷಯ ಇನ್ನೊಬ್ಬನು ತಲೆಗೆ ಹಾಕೋಣಲ್ಲ. ಎಕ್ಸಾಂಪಲ್ಲು, ಇಮ್ಯಾಜಿನ್ ಯುವರ್ ಸೆಲ್ಫ್. ಆಯಿತಾ, ಇಮ್ಯಾಜಿನ್ ಯುವರ್ ಸೆಲ್ಫ್, ನಿಮ್ಮ ಇಸ್ಲಾಂ ಸರು, ಹಿ ಫಾಲ್ಸ್ ಇನ್ ಲವ್ ವಿತ್ ಸಮನ್. ಇಷ್ಟು ಕೇಳಿದ್ದೆ ಸಾಕು, ಈಗ ನಿಮ್ಮ ತಲೆಯಲ್ಲಿ ಗಿಳಿಗಳೋ ಅಂತ ಇದೆ, ಹೋಗಿ ಯಾರಿಗಾದರೂ ಹೇಳೋ ತನಕ ಸಮಾಧಾನ ಇರಲ್ಲ. ಆದರೆ ಜಪಾನಲ್ಲಿ ಯಾರೂ ಕೂಡ, ಅದೇ ಇಲ್ಲಿ ಕೆಳಗಡೆ ಇರುವಂಥದ್ದು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾಯ್ತಾ. ನೋಡಿ, ದೇ ರೆಸ್ಪೆಕ್ಟ್ ಪ್ರೈವೇಸಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಫಾರ್ ಎಕ್ಸಾಂಪಲ್, ದೇ ಕೀಪ್ ದಿ ಟೆಲಿಫೋನ್ ಆನ್ ಎ ಟೇಬಲ್ ಆರ್ ಆನ್ ಎ ಕ್ಯಾಶ್ ಕೌಂಟರ್ ಆ್ಯಸ್ ದೇ ಡೋಂಟ್ ಹ್ಯಾವ್ ಎನಫ್ ಸ್ಪೇಸ್, ಆಯಿತಾ, ಪ್ಲೇಸ್ ಫಾರ್ ದಿ ಬೂತ್ಸ್. ಆ ದೇಶಗಳಲ್ಲಿ ಟೆಲಿಫೋನ್ ಬೂತ್ ಅಂತ ನಮ್ಮ ದೇಶದಲ್ಲಿ ಏನಿತ್ತು ರೆಡ್ ಟೆಲಿಫೋನ್ ಬೂತ್ಸು, ಆ ರೀತಿಯಾಗಿ ಇಲ್ಲೇ ಇಲ್ಲ ಎಲ್ಲೂ ಕೂಡ. ಡೈರೆಕ್ಟಾಗಿ ಓಪನ್ ಆಗಿ ಎಲ್ಲ ಕಡೆನೂ ಟೆಲಿಫೋನ್ ಇರುತ್ತೆ. ಯಾರಿಗೆ ಬೇಕೋ ಅವ್ರು ಕಾಲ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಒನ್ ಕ್ಯಾನ್ ಟಾಕ್. ಏನೆಲ್ಲ ಮಾತಾಡ್ತಾರೆ? ಒನ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ ಬಿಸ್ನೆಸ್, ಒನ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ ಲವ್, ಪರ್ಸನಲ್ ಮ್ಯಾಟರು. ನೋ ಬಡಿ ಲಿಸನ್ಸ್, ನೋಬಡಿ ವಿಲ್ ಇಂಟರ್ಫಿಯರ್. ದ ಪಾಸರ್ ಬಾಯ್ ಅಂದರೆ ನಿಮ್ಮ ಪಕ್ಕದಲ್ಲೇ ಹಾದು ಹೋಗೋವನು ಅಥವಾ ಕೂತ್ಕೊಂಡವನು ಕೂಡ ನೀವೇನು ಮಾತಾಡ್ತಿದ್ದೀರಾ ಅಂತ ಕೇಳೋಕ್ಕೂ ಕೂಡ ಹೋಗಲ್ಲ. ಎಕ್ಸಾಂಪಲ್ಲು, ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿರ್ತೀವಿ, ನಾನು ಮೊಬೈಲಲ್ಲಿ ನನ್ನ ಫಿಯಾನ್ಸಿ ಜೊತೆ ಮಾತಾಡ್ತಾಯಿದ್ರೆ ತಾವುಗಳು ಒಂದು ಕಿವಿಯನ್ನು ನನ್ನ ಕಡೆಗೆ ಕೊಟ್ಟಿರ್ತೀರ, ಏನು ಮಾತಾಡ್ತಾಯಿದ್ದಾರೆ ಇವರು ಅಂತ. ಆದರೆ ಜಪಾನಲ್ಲಿ ಆ ರೀತಿಯಾಗಿ ಆಗುವುದಿಲ್ಲ ಅಂತ. ಹಾಗೆ ಈಗ ನೆಕ್ಸ್ಟ್ ಪ್ಯಾಸೇಜನ್ನು ಸ್ಟಾರ್ಟ್ ಮಾಡೋಣ. ದಿ ಜಪಾನೀಸ್ ಹ್ಯಾವ್ ಎ ಮ್ಯಾನಿಯಾ. ಜಪಾನ್ ದೇಶದಲ್ಲಿ ಒಂದು ಕ್ರೇಜ್ ಇದೆ. ಮ್ಯಾನಿಯಾ ಅಂದರೆ ಕ್ರೇಜ್, ಹುಚ್ಚುತನ. ಏನು ಅಂದರೆ ತಲೆಯನ್ನು ಬಾಗಿಸುವುದು. ನಮ್ಮ ದೇಶದಲ್ಲಿ ಹೇಗೆ ನಾವು ನಮಸ್ಕಾರ ಅಂತೀವೋ, ಆ ದೇಶದಲ್ಲಿ ಗ್ರೀಟಿಂಗ್ ಸ್ಟೈಲ್ ಯಾವ ರೀತಿಯಾಗಿದೆ ಅಂದರೆ ಅದು ಬೌವಿಂಗ್ ಸಿಸ್ಟಮ್ ಇದೆ. ಎವ್ರಿಬಡಿ ಬೌಸ್ ಟು ಎವ್ರಿಬಡಿ ಎಲ್ಸ್. ದೇರ್ ಆ್ಯಕ್ಟ್ ಆಫ್ ಬೌವಿಂಗ್ ಈಸ್ ನ್ಯಾಚುರಲ್ ಆ್ಯಂಡ್ ಇಮಿಟೇಬಲ್. ಹೌದಲ್ವಾ? ಇಮಿಟೇಬಲ್. ದ ಬೌವಿಂಗ್ ಈಸ್ ನೀದರ್,
ನೋಡಿ, ನೈದರ್ ಮೋರ್ ಆರ್ ಲೆಸ್ ದ್ಯಾನ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಕಿಸ್ಸಿಂಗ್ ಆನ್ ದ ಚೀಕ್ಸ್. The depth and the length of bowing depends on the social positions and ranks of people. ನೀಟಾಗಿ ತಿಳಿಸ್ತೀನಿ ಏನು ಅಂತ. ನೋಡಿ, ನಮ್ಮ ದೇಶದಲ್ಲಿ ಹೇಗೆ ನಾವು ನಮಸ್ಕಾರ ಮಾಡ್ತೀವೋ ಹಾಗೆ ಫ್ರೆಂಚಲ್ಲಿ ಫ್ರೆಂಚ್ ಕಿಸ್ಸನ್ನು ಕೊಡ್ತಾರೆ. ಹಾಗೆ ನೀವು ಅಬುಧಾಬಿ ಅಥವಾ ನಮ್ಮ ಅರಬ್ ಕಂಟ್ರೀಸ್ಗಳಿಗೆ ಅಲ್ಲೆಲ್ಲ ಹೋದರೆ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಹಗ್ ಮಾಡ್ತವ್ರೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶಕ್ಕೆ ಬಂದಾಗ ನಾವೇನು ಮಾಡ್ತೀವಿ, ದೂರದಿಂದಲೇ ಅವ್ರನ್ನ ತಪ್ಕೊಳಲ್ಲ. ಹಗ್ ಅಂದರೆ ತಬ್ಬಿಕೊಳ್ಳುವಂಥದ್ದು. ಅಲ್ಲಿ ಹಗ್ ಮಾಡಲ್ಲ. ಅಲ್ಲಿ ಏನು ಮಾಡ್ತೀವಿ, ನಾವುಗಳು ಅವರಿಗೆ ದೂರದಿಂದಲೇ ನಮಸ್ಕಾರವನ್ನು ಮಾಡ್ತೀವಿ. ಇದು ನಮ್ಮ ಸ್ಟೈಲು. ಕಿಸ್ಸಿಂಗ್ ಆಗಿರ್ಬೋದು, ಶೇಕಿಂಗ್ ಹ್ಯಾಂಡ್ಸ್. ಈಗ ಏನಂತೀರ ತಾವುಗಳು ವೆಸ್ಟರ್ನ್ ದೇಶಗಳಿಗೆ ಹೋದಾಗ ಅಮೇರಿಕಾ, ರಷ್ಯಾ ಇಲ್ಲೆಲ್ಲ ಶೇಕಿಂಗ್ ಹ್ಯಾಂಡ್ಸ್ಗಳು ನಡೆಯುವಂಥದ್ದಾಗಿರುತ್ತೆ, ಹೌದಲ್ವ? ಹಾಗಾಗಿಯೇ ನೋಡಿ, ಇನ್ ದಿ ಜಪಾನೀಸ್ ಕಲ್ಚರ್ ಒನ್ ಶುಡ್ ಮೇಕ್ ನಾಯ್ಸ್ ವೈಲ್ ಈಟಿಂಗ್ ದ ಸೂಪ್. ಇಷ್ಟೇ ಅಲ್ಲ, ಜಪಾನಲ್ಲಿ ಎಷ್ಟು ವಿಚಿತ್ರಗಳು ಇದ್ದಾವೆ ಅಂತ ಹೇಳಿದರೆ, ತಾವುಗಳು ಹೋದಾಗ ಜಪಾನಿಗೆ ಅವರು ಸೌಂಡ್ ಮಾಡ್ಕೊಂಡು ಸೂಪನ್ನು ಕುಡಿತವ್ರೆ. ಅರ್ಥ ಆಗುತ್ತಾ? ಸೂಪನ್ನು ತಿಂತವ್ರೆ. ಸೌಂಡ್ ಅಂದರೆ ನೋಡಿ, ನಿಮ್ಮ ಮನೆಗೆ ಅತಿಥಿಗಳು ಯಾರಾದರೂ ಬಂದಾಗ ಶಬ್ದವಿಲ್ಲದಂಗೆ ಊಟ ಮಾಡಿದಾಗ ನಿಮ್ಮಮ್ಮ ತುಂಬ ಖುಷಿಯಾಗ್ತಾರೆ. ಆದರೆ ಜಪಾನಿಗೆ ಹೋದಾಗ ನೀವು ಅಂತ ಸೌಂಡ್ ಮಾಡ್ಕೊಂಡು ಕೆಟ್ಟದಾಗಿ ಅಂದ್ಕೊಂಡು ಈ ರೀತಿಯಾಗಿ ತಾವುಗಳು ಉಂಡ್ರೆ ಆವಾಗ ಅಲ್ಲಿ ನಿಮಗೆ ಕರೆದಂತಹ ಮನೆಯ ಒಡತಿ ಇದ್ದಾಳಲ್ಲ, ಭಾಳ ಸಂತೋಷ ಆಗ್ತಾಳೆ. ಏನು ಅಂತ ಹೇಳಿದರೆ, ದಿ ಟುಡೇಸ್ ಗೆಸ್ಟ್ ದೇ ಎಂಜಾಯ್ಡ್ ಮೈ ಫುಡ್ ಅಂತ, ಆಯಿತಾ? ಅದರ್ವೈಸ್ ಶಿ ವಿಲ್ ಟ್ರೀಟ್ ಯು ಆ್ಯಸ್ ಎ ಇಲ್ಲಿಟ್ರೇಟ್ ಲೂಟ್. ನೀವು ಅನಕ್ಷರಸ್ಥರು ಅಂತ ನಿಮ್ಮನ್ನು ಬೈತವ್ರೆ. ಅದಷ್ಟೇ ಅಲ್ಲ, ಜಪಾನಲ್ಲಿ ಬೋವಿಂಗ್ ಇನ್ ಜಪಾನ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಈ ತಲೆಯನ್ನು ಬಾಗಿಸುವುದು ಬಹಳ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಯಾರಿಗೆ ಅಂದರೆ ನಮಗೆ, ವೆಸ್ಟರ್ನ್ ಪೀಪಲ್. ನಥಿಂಗ್ ಬಟ್ ಟು ಅಸ್. ವೈ? ಬಿಕಾಸ್ ಇಟ್ ಹ್ಯಾಸ್ ಸಮ್ ರೂಲ್ಸ್, ಇಟ್ ಹ್ಯಾಸ್ ಸಮ್ ಹೈರಾರ್ಕಿ. ಅಂದ್ರೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ದಿ ಜಪಾನೀಸ್ ನೋ ವೆರಿ ಕ್ಲಿಯರ್ಲಿ ಟು ಹೂ ಶುಡ್ ಬಾವ್ ಟು ಹೂಮ್ ಅಂತ. ಆ ಜಪಾನಲ್ಲಿ ಇರುವವರಿಗೆ ಮಾತ್ರ ಗೊತ್ತು ಯಾರು ಯಾರಿಗೆ ತಲೆಯನ್ನು ಬಾಗಿಸಬೇಕು. ಹೌ ಡೀಪ್ಲಿ ದೇ ಶುಡ್ ಬಾವ್ ಆ್ಯಂಡ್ ಹೌ ಲಾಂಗ್ ದೇ ಶುಡ್ ಬಾವ್. ಫಾರ್ ಎಕ್ಸಾಂಪಲ್, ದೇ ಫಾಲೋ ಸರ್ಟನ್ ಬೇಸಿಕ್ ರೂಲ್ಸ್ ಇನ್ಸೈಡ್ ದಿ ಫ್ಯಾಮಿಲಿ. ಬೌ ಅಂದರೆ ಅರ್ಥ ಆಯ್ತಲ್ವ? ತಲೆಯನ್ನು ಬಾಗಿಸುವುದು. ಹೌ ಲಾಂಗ್, ಹೌ ಡೀಪ್ ಅಂದರೆ ಎಷ್ಟು ಬಗ್ಬೇಕು, ಎಷ್ಟು ತಾಸಲ್ಲಿರಬೇಕು ಅಂತ. ಹೌ ಲಾಂಗ್, ಹೌ ಡೀಪ್ ಆ್ಯಂಡ್ ಟು ಹೂಮ್ ವಿ ಶುಡ್ ಬಾವ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ಜಪಾನ್. ಅದನ್ನೆಲ್ಲ ತಿಳ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಕಣ್ರಪ್ಪ ಅಂತ ಜಾರ್ಜ್ ಮ್ಯಾಕ್ಸ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಸಮ್ ಬೇಸಿಕ್ ರೂಲ್ಸ್ ಆರ್ ದೇರ್ ಇನ್ ಫ್ಯಾಮಿಲಿ ಅಂತ. ನಿಮಗೆ ಇದು 2 ಮಾರ್ಕ್ಸಿಗೂ ಬರುವ ಒಂದು 80% ಚಾನ್ಸಸ್ ಇದೆ ಪ್ರಶ್ನೆ, ಆಯಿತಾ? ಹೈರಾರ್ಕಿ ಬರೀರಿ ಅಂದರೆ ಇದನ್ನೇ ಬರೀಬೇಕು, ಅಥವಾ ಬೇಸಿಕ್ ರೂಲ್ಸ್ ಇನ್ ದಿ ಫ್ಯಾಮಿಲಿ ಆಫ್ ಜಪಾನ್ ಅಂದರೂ ಇದನ್ನೇ ಬರೀಬೇಕು. ಏನು? ವೈಫ್ ಬೋಸ್ ಟು ಹಸ್ಬೆಂಡ್. ಹೆಂಡತಿ ಯಾವುದೋಳು ಗಂಡನಿಗೆ ಬೌ ಮಾಡಬೇಕು ಅಂದರೆ ತಲೆಯನ್ನು ಬಾಗಿಸಬೇಕು. ಒಂದು. ಸೆಕೆಂಡ್ ಒನ್, ಚೈಲ್ಡ್ ಬೋಸ್ ಟು ಹಿಸ್ ಫಾದರ್. ಮಕ್ಕಳು ತಂದೆಗೆ ನಮಸ್ಕಾರವನ್ನು ಮಾಡಬೇಕು ಅಂದರೆ ತಲೆಯನ್ನು ಬಾಗಿಸಬೇಕು. ಯಂಗರ್ ಬ್ರದರ್, ಚಿಕ್ಕ ತಮ್ಮ ದೊಡ್ಡ ಅಣ್ಣನಿಗೆ ತಲೆಯನ್ನು ಬಾಗಿಸಬೇಕು. ನೆಕ್ಸ್ಟ್, ಆ್ಯಂಡ್ ಆಲ್ ದ ಸಿಸ್ಟರ್ಸ್ ಬೌ ಟು ಆಲ್ ದಿ ಬ್ರದರ್ಸ್. ಅಕ್ಕ ಆದವಳು, ತಂಗಿ ಆದವಳು, ಗಂಡು ಮಕ್ಕಳಿಗೆ ಮನೆಯಲ್ಲಿರುವಂಥವ್ರಿಗೆ ಎಲ್ಲರಿಗೂ ಕೂಡ ತನ್ನ ತಲೆಯನ್ನು ಬಾಗಿಸಬೇಕು. ಇದು ಆನ್ಸರ್ ಆಗಿದೆ. ಎಷ್ಟು ಈಸಿಯಾಗಿದೆ, ಹೌದಲ್ವಾ? ಆದಷ್ಟು ಸರಳವಾದ ಏನಂತೀರ ನೀವು, ಈಸಿ ವರ್ಡ್ಸನ್ನು ತಗೊಂಡು ಆನ್ಸರನ್ನು ಪ್ರಿಪೇರ್ ಮಾಡಿರುವಂಥದ್ದು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಎಲ್ಲ ಗ್ರಾಮರು ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಹೊರೆಯಲಿ. ಧನ್ಯವಾದಗಳು.